ಖಾಲಿ ಕುರ್ಚಿಗಳ ನಡುವೆ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಭಾಗ್ಯ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದ ಕಾರ್ಯಕ್ರಮದಲ್ಲಿ ಜನರೇ ಇಲ್ಲ. ಸಾರ್ವಜನಿಕರಿಂದ ಕಾರ್ಯಕ್ರಮಕ್ಕೆ ನೀರಸ ಪ್ರತಿಕ್ರಿಯೆ. ವಿವಿಧ ಕಾರ್ಯಕ್ರಮಗಳ ಯಶಸ್ವಿಗೆ ಸಾಕ್ಷಿಯಾಗಬೇಕಿದ್ದ ಶಿರಾದ ಕಾರ್ಯಕ್ರಮ ಜನಗಳಿಲ್ಲದೆ ಖಾಲಿ ಕುರ್ಚಿಗಳ ನಡುವೆಯೇ ಬಣಗುಟ್ಟಿತು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಾಡ್ತಾ ಇದ್ದ ಕಾರ್ಯಕ್ರಮಕ್ಕೆ ಜನರೇ ಬಂದಿರಲಿಲ್ಲ. ಪ್ರಚಾರ ಕೊರತೆಯಿಂದಾಗಿ ಬುಕ್ಕಾಪಟ್ಟಣದಲ್ಲಿ ನಡೀತಾ ಇದ್ದ ಕಾರ್ಯಕ್ರಮ ಅಕ್ಷರಶಃ ನಿರಾಸವಾಗಿತ್ತು. ರಸ್ತೆಯುದ್ದಕ್ಕೂ ಕೇವಲ ಅಧಿಕಾರಿಗಳ ವಾಹನಗಳು ಮಾತ್ರ ಇದ್ವು ಬಿಟ್ರೆ ಕಾರ್ಯಕ್ರಮದತ್ತ ಅದ್ಯಾಕೋ ಜನರು ಮನಸ್ಸೇ ಮಾಡಿರಲಿಲ್ಲ. ಈ ಕಾರಣಕ್ಕೆ ಕಾರ್ಯಕ್ರಮದ ಕುರಿತಾಗಿ ಶಿರಾದಲ್ಲಿ ನಿರಾಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದ್ದು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹೌದು, ತುಮಕೂರು ಜಿಲ್ಲಾ ಸಹಕಾರ ಉತ್ಪಾದಕರ ಸಂಘಗಳ ಒಕ್ಕೂಟ, ಬುಕ್ಕಾಪಟ್ಟಣ ಮತ್ತು ಸಿರಾ ತಾಲೂಕಿನ ಹಾಲು ಉತ್ಪಾದಕರ ಸಂಘಗಳು ತುಮುಲ್ ಟ್ರಸ್ಟ್ ಮಲ್ಸಂದ್ರ ವತಿಯಿಂದ ಬುಧವಾರ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಮಿಶ್ರತಳಿ ಹೆಣ್ಣು ಕರುಗಳ ಪ್ರದರ್ಶನ, 1 ಲಕ್ಷ ಲೀಟರ್ ಹಾಲು ಶೇಖರಣಾ ಸಂಕಲ್ಪ ದಿನ ಹಾಗೂ ಫಲಾನುಭವಿಗಳಿಗೆ ಚೆಕ್ ವಿತರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇತ್ತ ವೇದಿಕೆ ಎದುರು ಜನರಿಲ್ಲದೆ ಖಾಲಿ ಕುರ್ಚಿಗಳೇ ರಾರಾಜಿಸ್ತಾ ಇದ್ವು. ಖಾಲಿ ಕುರ್ಚಿಗಳ ನಡುವೆ ಕಾರ್ಯಕ್ರಮವನ್ನ ಉದ್ಘಾಟಿಸಲಾಯಿತು. ಗಣ್ಯರು ಹಾಗೂ ಸಾರ್ವಜನಿಕರಿಗೆ ಹಾಕಿದ್ದ ಬಹುತೇಕ ಕುರ್ಚಿಗಳೆಲ್ಲ ಖಾಲಿ ಇದ್ವು. ವೇದಿಕೆ ಬಳಿಯೂ ಜನರೆಲ್ಲ ಈತ ಜನರಿಗಿಂತ ಮುಖಂಡರು, ಹಿಂಬಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ರು. ಇದರ ನಡುವೆಯೂ ಆಯೋಜಿಸಿದ್ದ ರಕ್ತದಾನ ಶಿಬಿರದಲ್ಲಿ ಹಲವರು ರಕ್ತದಾನವನ್ನ ಮಾಡಿದ್ರು. ಉಚಿತ ಆರೋಗ್ಯ ತಪಾಸಣಾ ಶಿಬಿರ, 2 ಕೋಟಿ ವೆಚ್ಚದಲ್ಲಿ 110 ಜಾಬ್ ಕಟರ್, ವಿವಿಧ ರೀತಿಯ ಮಿಷನ್ ಸಲಕರಣೆ, ಹಾಲು ಉತ್ಪಾದಕರ 100 ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ಚೆಕ್ ವಿತರಣೆಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಚಿಕ್ಕನಾಯಕನಹಳ್ಳಿ ಶಾಸಕ ಸಿಬಿ ಸುರೇಶ್ ಬಾಬು, ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಆರ್ ಗೌಡ, ಹಾಲು ಒಕ್ಕೂಟದ ನಿರ್ದೇಶಕರುಗಳಾದ ಕೆಪಿ ಭಾರತಿ ದೇವಿ, ಡಿ ಕೃಷ್ಣಕುಮಾರ್, ಎಂಕೆ ಪ್ರಕಾಶ್, ಚಂದ್ರಶೇಖರ ರೆಡ್ಡಿ, ಬಿಎನ್ ಶಿವಪ್ರಕಾಶ್, ತುಮಕೂರು ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕ ಜಿ ಶ್ರೀನಿವಾಸನ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ಮತ್ತಿತರರು ಹಾಜರಿದ್ದರು. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.